ಏನಾಗ್ತಾ ಇದೆ ಈಗ 2 ವಾರ್ಡ್ ಹೋಗಿ ಬಂದೆ ನಾವು ಪ್ರೋಜಿನಿ ಏನ್ ಮಾಡಿದಾರಲ್ಲ ಮಾಡಿ ಬಗ್ಗೆ ಇವ್ರು ಏನ್ ಬಿಡ್ತಾ ಇದ್ದೇವೆ ಮಗಳ ಡಾಕ್ಟರ್ ಈ ರೀತಿ ಬಿಡ್ತಾ ಇದ್ದಾರೆ ಬರ್ರಿ वर्षीच ಬರ್ರಿ ये फॉर्म नहीं भर रहे ना ಹಂಗಂದ್ರೆ ಸರಿ ಯಾಕಂದ್ರೆ ಈಗ ಎಲ್ಲಾ ಕಡೆ ಬೇಯಲು ತಪ್ಪು ಮಾಹಿತಿ ಬರಿತಾ ಇದ್ದೇವೆ ಅದಕ್ಕಾಗಿ ನಾನು ಸಭೆ ಬಂದೇವೆ ಯಾವ ರೀತಿ ಬರೀತೀರಿ ಹೇಳ್ರಿ ಅಂತ ನಮ್ಮ ಮುಂದೆ ತಪ್ಪ ಹೇಳ್ತಾ ಇದ್ದೇವೆ ಆಮೇಲೆ ನಾನು ಟ್ರೈನರ್ ಅದಲ್ಲ ನಿಮ್ಮ ಮೂರು ಅವ್ರಿಗೆ ಫೋನ್ ಮಾಸ್ಟರ್ ಟ್ರೈನರ್ಗೆ ಹಚ್ಚಿ ಕೊಟ್ಟಿದ್ರಿ ಆಮೇಲೆ ಸರಿ ಇದು ಕಾಳೆ ಗಿಳೆ ಅಂತ ಇಲ್ಲಿ ವಾರ್ಡ್ ನಂಬರ್ 29 7 ಬಿಯಲ್ ಅದಾರೆ ಒಂದು ಟೆಂಪಲ್ದಲ್ಲಿ ಎಲ್ಲಾರು ತಪ್ಪಾಯ್ತಿರಿ ಅಂತ ಇವ್ರ ಫಾದರ್ ಹೆಸರು ಬರ್ಬೇಕಲ್ಲೇ ಇವರು ಪ್ರೋಜನಿ ಮಾಡ್ಯಾರ ಸರ್ ಈಗ ನೀವೇ ನೋಡ್ರಿ ತಪ್ಪದು गलत है मैं बोलो फोन में विषय लगाऊं मैं बशरे मसुतारा ये 173 के बोलो ಇವರ ಅಜ್ಜಾದ ಹೆಸರು ಬರ್ಬೇಕಿಲ್ಲ इधर का 2000 मतदार ಪಟ್ಟಿಯಲ್ಲಿ ಯಾವ ರೀತಿ ಹೆಸರು ಇರ್ತಾ ಇಲ್ಲ ಸರ್ 2002 ನೀವು ಓಟ್ ಹಾಕಿರಿ ಹಾಕಿಲ್ಲ ಅದು 2002 ಯಾರು ಓಟ್ ಹಾಕಿರ್ತಾರಲ್ಲ ಸರ್ ಅವ್ರ ಹೆಸರು ಬರೋದು ಅವ್ರ ರಿಲೇಷನ್ ಇವ್ರ ಜೊತೆ ಏನೈತೆ ಅಂತ ಬರೀಬೇಕಾಗಿತ್ತು ಅದು ತಪ್ಪು ನಿಮ್ದು ಕೇಳಿ ಈಗ 2002 ಪಟ್ಟಿದಲ್ಲಿ ಇವ್ರು ಇಲ್ಲ ಇವ್ರ ಅಪ್ಪರ ಜೊತೆ ಮಾಡ್ಯಾರ ಅಮ್ಮ ಜೊತೆ ಮಾಡ್ಯಾರ ಅಂತ ತಿಳ್ಕೊರಿ ಅಮ್ಮ ಜೊತೆ ಮಾಡಿ ಅಂದ್ರೆ ಅವ್ರ ಅಮ್ಮ ಹೆಸರು ಬರ್ತಾರ ಇಲ್ಲಿ 1 ಮಿನಿಟ್ 2000 ಪಟ್ಟಿದಲ್ಲಿ ಅವ್ರ ಅಮ್ಮ ಹೆಸರು ಮುಂದೆ ಅವ್ರ ಅಪ್ಪ ಹೆಸರು ಇದ್ದಂದ್ರೆ ಇಲ್ಲಿ ಅವ್ರ ಅಪ್ಪ ಹೆಸರು ಬರ್ತಾರ ಅವ್ರ ಅಮ್ಮಗೆ ಅಪ್ಪ ಏನ್ ಸಂಬಂಧ ಹಸ್ಬೆಂಡ್ ಇಲ್ಲೇ ಹಸ್ಬೆಂಡ್ ಅಂತ ಬರ್ಬೇಕು ಇಲ್ಲೇ ನಿಮ್ಮವರು ಏನ್ ಮಾಡ್ತಾ ಇದ್ದೇವೆ ಈಗ ನೋಡ್ರಿ ಇಲ್ಲೇ ಈ ಬಶೀರ್ ಅಹಮದ್ ಅಪ್ಪ ತಂದೆ ಹೆಸರು ಬರ್ಬೇಕಿಲ್ಲೇ ಇವ ತಂದೆ ಅಂತ ಆಗ್ಬೇಕು ಇವ ಮಗ ಇವ್ರ ಹೆಸರು ಹಾಕಿ ಮಗ ಅಂತ ಬಡಿತಾ ಇದ್ದೇವೆ ಇದು ತಪ್ಪಿದು ದಯವಿಟ್ಟು ನಿಮ್ BLOಗೆ ಇನ್ನೊಂದ್ಸಲ ಟ್ರೈನಿಂಗ್ ಕೊಡ್ರಿ ಸರ್ मैं तुम्हारा तमाम से बोलता हूँ चुप इनको कैसा दे रहे फॉर्म लो BLO को फॉर्म को समाधान से भर कर BLO को दो जानकारों को बताओ सही सही क्या है दो ठीक है तो कंफ्यूज है अदे ಬಂದೇವ್ ಸರ್ ಎಲ್ಲ BLO ತಪ್ಪು ಮಾಹಿತಿ ಬರೀತಾರೆ ಇದು ಪ್ರೋಜನಿ ಕಾಲಮ್ ಏನದಲ್ಲ ಸರ್ ಅದ್ರಾಗ 2000 ಮತದಾರ ಪಟ್ಟಿಯಲ್ಲಿ ಯಾವ ರೀತಿ ಅವ್ರು ಪ್ರೋಜನಿ ಮಾಡ್ಕೊಂಡಾರ ಈಗ ನಮ್ಮ ಅಮ್ಮ ಜೊತೆ ನಾವು ಮಾಡ್ಕೊಂಡು ಅಂತ ತಿಳ್ಕೊಳ್ಳಿ ನಮ್ಮ ಅಮ್ಮ ಮುಂದೆ ನಮ್ಮ ಅಪ್ಪರ ಹೆಸರು ಇರ್ತವೆ ಆ ಸಂಬಂಧ ನಮ್ಮ ಅಪ್ಪರ ಹೆಸರು ಹಾಕ್ಬೇಕಲ್ಲಿ ಹಾಕಿ ಅವ್ರಿಗೆ ಸಂಬಂಧ ಏನ ಹಸ್ಬೆಂಡ್ ಇವ್ರು ಏನ್ ಮಾಡ್ತಾರೆ ಮಗ ಗ್ರ್ಯಾಂಡ್ ಅಜ್ಜಾದ ಜೊತೆ ಮಾಡಿದ್ರೆ ಗ್ರ್ಯಾಂಡ್ ಸಣ್ಣ ಈ ಕನಿಷ್ಠ ಈಗ ವಾರ್ಡ್ ನಂಬರ್ 29ರಲ್ಲಿ 7 BLO ಅದಾವ ಒಂದೇ ಇದ್ರಾಗ ಯಾವ ಟೆಂಪಲ್ ಹನುಮಾನ್ 4 ದಿವಸ ಇದ್ರಿ ಇದೇ ರೀತಿ ತುಂಬ್ಕೊಂಡಾರ ಸರ್ ತುಂಬಾರ ಸರ್ ಫಾರ್ಮ್ ವಾರ್ಡ್ ನಂಬರ್ 29 ಈಗ ನೀವು ವಿಚಾರ ಮಾಡ್ತಾರ ನನ್ನ ಪ್ರಕಾರ 2000ರಿಂದ ಹೆಚ್ಚು ಫಾರ್ಮ್ ಈಗ ಕೊಟ್ಟಿದ್ದಾರೆ ಅವರು ಮತ್ತೆ ಅವ್ರ ಪಾಪ ಈಗ ಯಾವ ರೀತಿ ಮಾಡ್ಬೇಕು ಅವರು ಯಾವ ರೀತಿನೂ ಸರಿಪಡಿಸ್ತೀರಿ ಅವ್ರದ್ದು ದಯವಿಟ್ಟು ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಿ ಮಾಡಿ ಸಾಹೇಬ್ರ ಇಲ್ಲ ಅಂದ್ರೆ ಬಹಳ ಇದು ಆಗ್ತಾವ ಸರ್ ಒಂದ್ ಮತ ನಮಗೆ ಇಂಪಾರ್ಟೆಂಟ್ ಅದಾವ ಸಾಹೇಬ್ರ ಆಗ್ತೈತಿ ಪ್ರೋಜನಿ ಒಳಗೆ ಬಹಳಷ್ಟು ತಪ್ಪು ಆಗ್ತೈತಿ ಏನ್ ನೀವು ಮೆಸೇಜ್ ಮಾಡ್ತೀರಿ BLOಗೆ ಏನ್ ಗೈಡೆನ್ಸ್ ಕೊಡ್ತೀರಿ ಒಂದು ತಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಏನು 30 ಜೂನ್ 2026ರಿಂದ 29 ಜುಲೈ 2026ರವರೆಗೆ ಏನು ಒಂದು ತಿಂಗಳ ಪ್ರತಿಯೊಬ್ಬರು BLOಗಳು ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಿ ಅದರಲ್ಲಿರ್ತಕ್ಕಂಥ ಏನು ಈ ಹಿಂದೆ 2002ರ ಮತದಾರ ಪಟ್ಟಿಲಿರ್ತಕ್ಕಂಥವ್ರು ಅವ್ರ ಹೆಸರು ಫಿಲಪ್ ಮಾಡಬೇಕು. ಒಂದು ವೇಳೆ ಅವ್ರು ಇರದೇ ಇದ್ರೆ ಅವ್ರ ತಂದೆ ಅಥವಾ ತಾಯಿ ಅಥವಾ ಅಜ್ಜಿನ ಫಾರ್ಮ್ ಫಿಲಪ್ ಮಾಡಕ್ಕೆ ಹೋಗಿದೆ. ಈಗಾಗಲೇ ನಾವು ಸುಮಾರು ಒಂದು 77% ನಾವು ಮ್ಯಾಪಿಂಗ್ ಮಾಡಿದ್ವಿ. ಅದರ ಪ್ರಕಾರ BLOಗಳು ಸಹಿತ ಮನೆಗೆ ಭೇಟಿ ನೀಡಿ ಈಗಾಗಲೇ ಫಾರ್ಮ್ ಫಿಲಪ್ ಮಾಡಿಸ್ಕೊಂಡು ಅಟೆಂಡ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿವರೆಗೆ ಸುಮಾರು ನಾವು ಒಂದು 59,000 ಜನರಿಗೆ ಈಗಾಗಲೇ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೋದಿಷ್ಟೇ, ಸಾರ್ವಜನಿಕರು ಸಹಿತ ನಮ್ಮ BLOಗಳು ಮನೆಗೆ ಹೋದಾಗ ಅವ್ರ ಸಹಕಾರ ನೀಡಿ ಫಾರ್ಮ್ ಅನ್ನ ಫಿಲಪ್ ಮಾಡ್ಕೋಬೇಕು. ಒಂದು ವೇಳೆ ಅಕಸ್ಮಾತ್ ಸಹಾಯ ಬೇಕಂದ್ರೂ ಸಹಿತ ನಮ್ಮ BLOಗಳು ಸಹಿತ ನಾವು ಅವ್ರ ಸಹಾಯ ಮಾಡಿ ಫಾರ್ಮ್ ಫಿಲಪ್ ಮಾಡಿ ಕೇಳಿದೀವಿ. ಜೊತೆಗೆ ತಮ್ಗೆ ಗೊತ್ತಿರೋ ಈಗಾಗಲೇ ನಾವು BLOಗಳು ಸುಮಾರು 2-3 ಬಾರಿ ಟ್ರೈನಿಂಗ್ ಕೊಟ್ಟು ಅವರೆಲ್ಲ ನಾವು ಟ್ರೈನ್ ಅಪ್ ಮಾಡಿದ್ವಿ. ಅವರು ಸಹಿತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾರು BLOಗಳು ಸ್ವಲ್ಪ ಇದರಿದ್ದಾರೆ ಅವ್ರಿಗೂ ಸಹಿತ ನಾವು ಒಂದು ಅಸಿಸ್ಟೆಂಟ್ ಆಗಿ ಹೆಲ್ಪ್ ಮಾಡಿ ಪಾಲಿಕೆಯಿಂದೆಲ್ಲ ಕ್ರಮ ಕೈಗೊಳ್ತಿದ್ವಿ. ಬಟ್ ಸಾರ್ವಜನಿಕರು ಸಹಿತ ಸುಮಾರು ಜನ ಎಲ್ಲ ಪಾರ್ಟಿಯವರು ಸಹಿತ BLOಗಳನ್ನ ಅಪಾಯಿಂಟ್ ಮಾಡಿ ನಮ್ಮ ಎಲ್ಲ ನ್ಯಾಷನಲ್ ಪಾರ್ಟಿ ಮತ್ತು ರಿಕಗ್ನೈಸ್ಡ್ ಪಾರ್ಟಿಯಿಂದ ಅಪಾಯಿಂಟ್ ಮಾಡಿದಂಥ BLOಗಳು ಸಹಿತ ಭಾಳ ಸಹಕಾರ ನೀಡಿ ನಮಗೆಲ್ಲರಿಗೂ ಸಹಿತ ಒಂದು ಜನರಿಗೆ ಅವೇರ್ನೆಸ್ ಮೂಡಿಸಿ ಇದನ್ನ ಯಶಸ್ವಿ ಆಗಲಿಕ್ಕೆ ಭಾಳ ನಮ್ಮ ಶ್ರಮ ವಹಿಸಿದ್ರೆ ಕೋಆಪರೇಟ್ ಮಾಡ್ತಾರೆ.
ಅವ್ರಿಗೂ ಸಹಿತ ತಮ್ಮ ಮಾಧ್ಯಮ ಮೂಲಕ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೂ ಸಹಿತ ಈಗ ಸ್ಟಾರ್ಟ್ ಆಗಿ 4 days ಆಯಿತು ಇವತ್ತಿಗೆ. ಹೀಗಾಗಿ ಇನ್ನೂ ಸಹಿತ ನಮಗೆ ಇನ್ನೂ ಈಗ ನಮ್ಮ ಹಾರ್ಡ್ಲಿ ಒಂದು 15 to 20% ಮಾತ್ರ ಆಗಿದೆ. ಇನ್ನೂ ನಾವು 80 ಇನ್ನೂ 100% ನಾವು ರೀಚ್ ಆಗಬೇಕಾಗಿದೆ. ಬೈ 20th ಜುಲೈ ಒಳಗೆ ನಾವು 100% ರೀಚ್ ಮಾಡಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಇದೆ. ಆ ಪ್ರಕಾರ ನಾವು ಸಹಿತ ಯುದ್ಧೋಪಾದಿಯಲ್ಲಿ ಕೆಲಸ ನಿರ್ವಹಿಸಿದ್ವಿ. ಅದಕ್ಕೆ ಮಾಧ್ಯಮ ಮೂಲಕ ನಾವು ಕೇಳಿದ್ರೆ ಎಲ್ಲ ಮತದಾರರು ಸಹಿತ ನಮ್ಗೆ ಮನೆಗೆ ಬಂದಂಥ BLO ಒಳಗೆ ಸಹಕಾರ ನೀಡಿ ಎನಿಮಿಷನ್ ಫಾರ್ಮ್ ಫಿಲಪ್ ಮಾಡಿ ಅವರೆಲ್ಲರೂ ಸಹಿತ ಮತದಾರ ಪಟ್ಟಿಯಲ್ಲಿ ಅವ್ರ ಹೆಸರನ್ನ ನೋಂದಾಯಿಸಬೇಕು ಅಂತ ಕೇಳ್ತಿದ್ವಿ. ಯಾರಾದರೂ ಮತದಾರ ಎನಿಮಿಷನ್ ಫಾರ್ಮನ್ನು ಫಿಲಪ್ ಮಾಡಿ ಕೊಡಲ್ಲ ಅಂದರೆ ಅವ್ರ ಹೆಸರು ಸಹಿತ ಮತದಾರ ಪಟ್ಟಿಯಲ್ಲಿ ಪಬ್ಲಿಷ್ ಆಗಲ್ಲ. ಅದಕ್ಕಾಗಿ ಎಲ್ಲ ಮತದಾರರು ಸಹಿತ ತಮ್ಮ ಮತದಾನದ ಒಂದು ಹಕ್ಕನ್ನು ಚಲಾಯಿಸುವ ಸಲುವಾಗಿ ಪ್ರತಿಯೊಬ್ಬರು ಸಹಿತ ಮತದಾನ ಪಟ್ಟಿಯಿಂದ ಅವರ ಹೆಸರು ಹೊರಗುಳಿದಂತೆ ಎಲಿಜಿಬಲ್ ವೋಟರ್ಸು ಯಾರು ಹೊರಗುಳಿಬಾರದು, ಇನ್ಎಲಿಜಿಬಲ್ ವೋಟರ್ಸು ಇದರಲ್ಲಿ ಸೇರಬಾರದು ಅಂತ ಚುನಾವಣಾ ನಿರ್ದೇಶನ ಇದೆ. ಆ ಪ್ರಕಾರ ಪ್ರತಿಯೊಬ್ಬರು ಮನೆಗೆ ಭೇಟಿ ನೀಡಿ ನಾವು ಇದನ್ನ ಏನು ಮತದಾರ ಪಟ್ಟಿ ಪರಿಶೀಲನೆ ಮಾಡ್ತಾ ಇದೀವಿ. ಸರ್ ಬಹಳಷ್ಟು ಮಂದಿದು ಎನಿಮಿನೇಷನ್ ಫಾರ್ಮ್ ಬಂದಿಲ್ಲ. ಇಲ್ಲ, ಒಂದೇನಂದ್ರೆ ಜನರಿಗೆ ಏನಾಗ್ತದೆ, ಈಗ ಸ್ಟಾರ್ಟ್ ಆಗಿ 4 days ಆಯ್ತು ಇವತ್ತಿಗೆ. ಜನಕ್ಕೆ ಏನಾಗಿದೆ ಇನ್ನೂ ಬಂದಿಲ್ಲ ಆತಂಕ ಅಂದ್ರೆ ಒಂದು ಮನುಷ್ಯ ಒಂದು ದಿನಕ್ಕೆ 100 ಜನಕ್ಕೆ ಮನೆಗೆ ಹೋಗಿ ಫಾರ್ಮ್ ಕೊಡ್ಬೋದು. ಅದಕ್ಕಾಗಿ ಸುಮಾರು ಪ್ರತಿಯೊಂದು ಮತಗಟ್ಟಲೆ 800ರಿಂದ 1000, 1200, 1500 ಈ ಥರ ವೋಟರ್ಸ್ ಇದ್ದಾರೆ. ಈಗ ಕೊಡ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ವಾರ ಹೆಚ್ಚು ವೇಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಜನರಿಗೆ ಆತಂಕ, ನಮ್ಮ ಜನ ಹೋಟೆಲ್ ಲಿಸ್ಟಿಂದ ಹೊರಗಡೆ ಉಳಿಬಾರದು ಅಂತಕೊಂಡು ಜನರು ಸಹಿತ ಆತಂಕ ಪಡ್ತಾರೆ. ಆ ಥರ ಯಾರು ಆತಂಕ ಪಡೋದಿಲ್ಲ. ನಮ್ಮ BLOಗಳು ಬಂದು ಅವ್ರಿಗೆ ಫಾರ್ಮ್ ಕೊಡ್ತಾರೆ. ಅವ್ರು ಫಾರ್ಮ್ ಫಿಲ್ಅಪ್ ಮಾಡಿಕೊಟ್ರೆ ಯಾರ್ದು ಹೋಟೆಲ್ ಲಿಸ್ಟಿಂದ ಹೆಸರು ಉಳಿಲ್ಲ. ಈಗ ಅದು ಪಾರ್ಟ್ ನಂಬರ್ BLO ಆದ್ಮೇಲೆ ಅವ್ರ ಕಡೆ ಫಾರ್ಮೇ ಇಲ್ಲ, ಅವ್ರ ಏನಂತಾರಂತ ಮಹಾನಗರ ಪಾಲಿಕೆಗೆ ಹೋಗಿ ನಿಮ್ ಫಾರ್ಮ್ ತಗೊಂಡ್ ಬರ್ರಿ ಅಂತ ಇಲ್ಲ. ಯಾರ್ದು ಇಲ್ಲ, 2025 ಏನ್ರಿ ಹೋಟೆಲ್ ಲಿಸ್ಟ್ ಇರ್ತಕ್ಕಂಥ ಪ್ರತಿಯೊಬ್ಬರು ಮತದಾರರಿಗೆ ನಮಗೆ ಫಾರ್ಮ್ ಇದು ಎನಿಮಿಷನ್ ಫಾರ್ಮ್ ಇದೆ. ಆ ಫಾರ್ಮ್ ನಾವು BLO ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. BLOಗಳು ಸಹಿತ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾವುದೂ ಆ ಥರ ಮಿಸ್ಪ್ಲೇಸ್ ಆಗಿಲ್ಲ. ಒಂದ್ ವೇಳೆ ಅಕಸ್ಮಾತ್ ಕಳ್ಕೊಂಡ್ರು ಸಹಿತ ನಾವು ಪ್ರಿಂಟ್ ತೆಗೆದು ಕೊಡ್ತಾ ಇದ್ವಿ. ಯಾರಿಗೂ ಆ ಥರ ನಾವು ಮತದಾರರಿಗೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ತಿದ್ದುಪಡಿ ಆಯ್ತಂದ್ರೆ ಏನಾರು ತಪ್ಪಾಯ್ತಂದ್ರ ಇಲ್ಲ, ಆತರ ಏನು ಇಲ್ಲ. ಇಲ್ಲ, ತಪ್ಪು ಬರಿಬಾರ್ದು ಮೊದಲೇ ಮಾತಿಗೆ. ಈಗ ತಪ್ಪ ಆಗ್ಯಾವ ಸರ್. ಈಗ ರೆಕ್ಟಿಫಿಕೇಶನ್ ಮಾಡಿ ಮತ್ತು ಮುಂದೆ ಬರ್ತಾರ ಹೆಂಡತಿ ಅದು ಸ್ಕ್ರಾಚ್ ಮಾಡಿ ಗಂಡ ಅಂತ ಯಾವ್ದು ಸಹಿತ BLO ಅವ್ರಿಗೆ ನಾವು ಚೆಕ್ ಮಾಡಿ ಪರ್ಸನಲ್ ಆಗಿ ವಿಸಿಟ್ ಮಾಡಿ ಇದನ್ನ ಚೆಕ್ ಮಾಡಕ್ ಹೇಳ್ತೀವಿ. ಏನ್ ನಾವು ಆನ್ಲೈನ್ ಡಿಸ್ಚಾರ್ಜ್ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಅಲ್ಲೇ ಸಹಿತ ಯಾವ್ದು ತಪ್ಪು ಮಾಡಲ್ಲ ನಾವು ಈಗಾಗಲೇ ಹೇಳಿದ್ವಿ. ಅಂತ ಯಾವ್ದು ಪ್ರಸಂಗ ನಾವು ಚೆಕ್ ಮಾಡ್ತೀವಿ. 2 ಫಾರ್ಮ್, ಹೌದು 2 ಫಾರ್ಮ್. ಇಲ್ಲ, ಆತರ ಯಾವುದೂ ಇಲ್ಲ. ನಾವು ಪ್ರತಿಯೊಬ್ಬರು ಚುನಾವಣಾ ಆಯೋಗದ ನಮ್ಮ ಪ್ರತಿಯೊಬ್ಬರಿಗೆ 2 ಫಾರ್ಮ್ ಕೊಟ್ಟಿದ್ವಿ. ಹಂಗೇನಾದ್ರು ಅಕಸ್ಮಾತ್ ನಮ್ಮ ಗಮನಕ್ಕೆ ಇದ್ರೂ ಸಹಿತ ನಾವು ಇನ್ನೊಂದು ಪ್ರಿಂಟ್ ತೆಗೆದುಕೊಡಕ್ಕೆ ಅವಶ್ಯ ತೆಗೆದುಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.